ನಮಸ್ಕಾರ ಕರ್ನಾಟಕ. ಇದು ಜನರಾಡೋ ಮಾತು, ನಮ್ಮಿಂದಲ್ಲ ಜನರಿಂದ. 68ನೇ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತ ಕೋರುತ್ತೇನೆ. ಈ 68ನೇ ಸಂಚಿಕೆಯಲ್ಲಿ ಮುಖ್ಯವಾಗಿ ಜನ ಕರ್ನಾಟಕದಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ನಿನ್ನೆನೇ ಆಯ್ತಲ್ಲ ಯಾವುದು ಶಿವಸಂಪುಟ ಪುನರ್ರಚನೆ, ಸಂಪೂರ್ಣ ಪ್ರಮಾಣದ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಸಂಪುಟ ವಿಸ್ತರಣೆಯಲ್ಲಿ ಈ ಶಿವಸಂಪುಟ ಸಾಮರಸ್ಯದ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಈ ಹಿಂದೆ ಜನರು ಮಾತಾಡಿದರು, ಮಂತ್ರಿಗಿರಿಯನ್ನು ಯಾರಿಗೆ ಕೊಡಬೇಕು, ಅವರ ಅರ್ಹತೆ ಏನಿರಬೇಕು, ಅವರು ಎಂಥ ಪ್ರಾಮಾಣಿಕ ದಕ್ಷರು ಇರಬೇಕು, ಅವರೆಷ್ಟು ಕಳಕಳಿ ವ್ಯಕ್ತಿ ಇರಬೇಕು ಅನ್ನೋದನ್ನು ಜನ ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ದಾರೆ. ಈ ಸಂಚಿಕೆಯಲ್ಲಿ ಏನಾಯಿತು ಅಂದರೆ, ಜನ ಮಾತಾಡೋದು ಇವರೆಲ್ಲ ದಿಲ್ಲಿಯವರು ಎಲ್ಲರೂ ಕೂಡಿ ಹೇಳೋದು ಪುರಾಣ, ತಿನ್ನೋದು ಬದನೆಕಾಯಿ ಅಂತ ಮಾತಾಡ್ತಾ ಇದ್ದಾರೆ. ಏನಾಗಿದೆ ಅಂದರೆ, 20 ಜನರ ಸಂಪುಟವನ್ನು ಪುನರ್ರಚನೆ ಸಲುವಾಗಿ 20 ಜನರ ಲಿಸ್ಟನ್ನು ಹೈಕಮಾಂಡ್ ರಿಲೀಸ್ ಮಾಡಿತು. ಹೈಕಮಾಂಡ್ ಮತ ಹಾಕಿದವರು ಕರ್ನಾಟಕದವರು, ಸರ್ಕಾರ ಕರ್ನಾಟಕದ್ದು, ಮಂತ್ರಿಗಳ ಆಯ್ಕೆ ಮುಖ್ಯಮಂತ್ರಿ ಕೈಯಿಂದ ಕಸಿದುಕೊಂಡು ಹೈಕಮಾಂಡ್ ಲಿಸ್ಟ್ ಕಳಿಸ್ತು. ಅದರಲ್ಲಿ ಆಗಿರ್ತಕ್ಕಂಥ ಒಂದು ವಿಚಿತ್ರ ಘಟನೆ ಎಂದರೆ, ಮಂಕಾಳು ವೈದ್ಯ ಅಂತಕ್ಕಂಥ ಒಬ್ಬ ಮಾಜಿ ಸಚಿವ, ಒಳ್ಳೆಯ ವ್ಯಕ್ತಿ, ಮಾತನಾಡದ ವ್ಯಕ್ತಿ, ಯಾರಿಗೂ ದೂಷಿಸಿದ ವ್ಯಕ್ತಿ, ತನಗೆ ಕೊಟ್ಟ ಖಾತೆಯನ್ನು ನಿರ್ಗಳವಾಗಿ ನಿರ್ವಹಿಸಿದಂಥ ಒಬ್ಬ ಉತ್ತಮ ಚತುರ ಅಂದರೂ ತಪ್ಪಾಗಲಾರದು ಅಂತ ಜನ ಮಾತಾಡ್ತಿದ್ದಾರೆ. ಅವ್ರದ್ದು ಲಿಸ್ಟಲ್ಲಿ ಹೆಸರಿತ್ತು. ಕೊನೆಗೆ ಅವರು ಪ್ರಮಾಣ ವಚನ ಸ್ವೀಕರಿಸಲೆಂದೇ ಲೋಕಭವನಕ್ಕೆ ಬಂದರು. ಅಷ್ಟರಲ್ಲಿ ಚಮತ್ಕಾರ ನಡೆದು ಹೋಯಿತು. ಯಾವ ಚಮತ್ಕಾರ? ಜನ ಮಾತಾಡೋದು ನಾನಲ್ಲ. ಮೊದಲು ಲಿಸ್ಟಲ್ಲಿ ಹಾಕಿ ಅವರು ಲೋಕಭವನಕ್ಕೆ ಬಂದಾಗ ಅಲ್ಲಿ ಹೆಸರು ಬದಲಾವಣೆ ಮಾಡ್ತೀರಂದರೆ ನಿಮ್ಮ ಹತ್ರ ಮಾನವೀಯ ಮೌಲ್ಯಗಳು ಇವೆನಾ? ನಿಮ್ಮ ಪಕ್ಷದ ಹೈಕಮಾಂಡಿಗೆ ಏನಾದರೂ ಮಾನ ಮರ್ಯಾದೆ ಇದೆನಾ, ತಲೆ ಇದೆನಾ ಅಂತ ಜನ ಕೇಳ್ತಾ ಇದ್ದಾರೆ. ಒಂದು ಇವ್ರ ಕಾರಣ ಕೊಡೋದೇನೆಂದರೆ, ಟೈಪ್ ಮಿಸ್ಟೇಕ್ ಆಯಿತು. ಮಂಕಾಳು ವೈದ್ಯ ಅನ್ನುವುದನ್ನು ಮಂಕಾಳು ಮಗವೀರ ಅಂತ ಬರಿಬೋದಿತ್ತು, ಟೈಪ್ ಮಿಸ್ಟೇಕ್ ಅಂತಾರೆ. ಮಂಕಾಳು ಬಿಟ್ಟು ವೈದ್ಯ ಅಂತ ಬರಿಬೇಕಿತ್ತು, ಟೈಪ್ ಮಿಸ್ಟೇಕ್. ಇಡೀ ಹಡಗನ್ನೇ ನುಂಗಿ ನಾವು ನೋಡಿಲ್ಲ ಅಂದ ಹಾಗೆ ಇಡೀ ಹೆಸರನ್ನೇ ನುಂಗಿ ಹಾಕಿ ಯಾವುದೋ ಒತ್ತಾಯಕ್ಕೆ ಮಣಿದು ಕರ್ನಾಟಕ ರಾಜ್ಯವನ್ನೇ ನೀವು ಕೊಟ್ಬಿಟ್ರಲ್ಲ ಎಸ್ ಮಲ್ಲಿಕಾರ್ಜುನ ಮಂಥನಕ್ಕೆ. ಮನೆಯಲ್ಲಿ ಅವರ ಧರ್ಮಪತ್ನಿಯವರು MP, ಎಷ್ಟು ವಿರೋಧದ ನಡುವೆ ಒಂದು ಸಮುದಾಯ ನಿಮ್ಮ ಪಕ್ಷಕ್ಕೆ ಬೆನ್ನತ್ತಿ ರಾಜ್ಯ ತುಂಬೆಲ್ಲ ನಿಮಗೆ ಬಹುಮತ ಕೊಡ್ತಕ್ಕಂಥ ಸಮುದಾಯದ ವ್ಯಕ್ತಿಗಳಿಗೆ MLA ಟಿಕೆಟ್ ಕೊಡದೇನೆ ಮತ್ತೆ ಅವರ ಪುತ್ರನಿಗೆ ಕೊಟ್ಟು ಮತ್ತೆ ಅವರಿಗೆ ಮಂತ್ರಿಯನ್ನು ಕೊನೆ ಕ್ಷಣದಲ್ಲಿ ಮಾಡ್ತೀರಿ ಅಂದರೆ, ಈ ಒಂದು ಪಕ್ಷ, ಈ ಒಂದು ಹೈಕಮಾಂಡ್ ಯಾತಕ್ಕೆ ಮಣಿಯಿತು? ಅಂತಹದೇನು ಮಲ್ಲಿಕಾರ್ಜುನ್ ಸಾಹೇಬರು ಈ ಪಕ್ಷಕ್ಕೆ, ಈ ಪಾರ್ಟಿಗೆ ಮಾಡಿದರು? ಹೆದರಿಸಿದ್ರ, ಬೆದರಿಸಿದ್ರ, ಮತ್ತಿನ್ನೇನು ಮಾಡಿದರು ಅಂತಕ್ಕಂಥ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ. ಈ ವಿಷಯ ಆಯ್ತು, ಯಾಕೆ ಮಗುವೀರರು ಮಾತಾಡೋದಿಲ್ಲ ಅಂತೇಳಿ ಈ ಥರ ಮಾಡಿ ನಾಟಕ ಆಡಿ ಆಯಿತು. ಇನ್ನೊಂದು ವಿಚಾರ ಏನೆಂದರೆ, ಶಾಸಕಿಯಾಗಿರ್ತಕ್ಕಂಥ ಗಾಯತ್ರಿ ಶಾಂತೇಗೌಡ ಲಿಸ್ಟಲ್ಲಿ ಹೆಸರಿದೆ, ಆದರೆ ಅವರು ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಬರಲಿಲ್ಲ. ಜನ ಕೇಳೋದು, ಏನು ನಡೀತಾ ಇದೆ? ಈ ರಾಜ್ಯದ ಜನರು ನಾವು ನಿಮಗೆ ಅಧಿಕಾರಕ್ಕೆ ಕೊಟ್ಟಿದ್ದು ತಪ್ಪಾಯಿತೆ, ಮನ ಬಂದಂತೆ ಮಾಡ್ತೀರಾ? ಯಾಕೆ ಆ ಹೆಣ್ಣು ಮಗಳಿಗೆ ನೀವು ಅಧಿಕಾರ ಸ್ವೀಕಾರಕ್ಕೆ ಪ್ರತಿಜ್ಞಾ ವಿಧಿಗೆ ಯಾಕೆ ತಗೊಳ್ಳಿಲ್ಲ? ಅವ್ರು ಯಾಕೆ ಗೈರಾಜರು ಆಗಿದ್ರು ಅಂತಕ್ಕಂಥ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದ್ರಿ ಆಟ, ಯಾವುದ್ರಿ ನಾಟಕ? ಹೀಗಾದರೆ ಈ ರಾಜ್ಯದ ಜನರ ಪರಿಸ್ಥಿತಿ ಏನು? ತಾವುಗಳು ಸುಳ್ಳು 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 ಮಾತನಾಡಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಇದೇ ಒಂದು ಪ್ರೂಫ್, ಇದೇ ಒಂದು ಘಟನೆ ಸಾಕು ಅಂತಕ್ಕಂಥ ಮಾತು ಜನ ಮಾತಾಡ್ತಾ ಇದ್ದಾರೆ. ಈಗ ನೀವೆಲ್ಲ ನೋಡಿದಿರಿ, ಈಗ ಶಿವಸಂಪುಟ ನಡೀತಾ ಇದೆ.
ಸಿದ್ಧ ಸಂಪುಟ ಹೋಯಿತು. ಸಿದ್ಧ ಸಂಪುಟ ಎಂದರೆ ಅಧಿಕಾರಿಗಳು, ಮಂತ್ರಿಗಳು ಎಲ್ಲರೂ ಆ ಸಿದ್ಧನ ಮುಂದೆ ಗಡಗಡನೆ ನಡುಗ್ತಾ ಇದ್ರು. ಅಂಥವ್ರು ಕೂಡ ಇವತ್ತು ತೆರೆಮರೆಗೆ ಸರಿದ್ರು. ಅಧಿಕಾರದಿಂದ ದೂರ ಸರಿಬೇಕಾಯಿತು, ಮನೆಯಲ್ಲೇ ಕೂಡಬೇಕಾಯಿತು. ಇದರಲ್ಲಿ ಒಂದು ಅರ್ಥ ಇದೆ, ಆ ದೇವರು, ಈ ಕರ್ನಾಟಕ ಜನತೆ, ಕರ್ನಾಟಕದ ದೇವರುಗಳು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ಆದರೆ ಅದು ಶಾಶ್ವತ ಅಲ್ಲ ಅಂತಕ್ಕಂಥದ್ದು ನೀವು ಸಿದ್ಧ ಸಂಪುಟವನ್ನು ನೋಡಿ ಕಲಿತುಕೊಳ್ಳಬೇಕು. ಒಂದು ಇನ್ನೊಂದು ವಿಷಯ, ಹೈಕಮಾಂಡ್ ಮುಖ್ಯಮಂತ್ರಿಗಳನ್ನು ಮಾಡುವಾಗಲೇ, ಆ ಪಕ್ಷದ ರಾಜ್ಯಾಧ್ಯಕ್ಷರನ್ನು ಮಾಡುವಾಗಲೇ ವಿಚಾರ ಮಾಡಬೇಕು. ಅವ್ರನ್ನೆಲ್ಲ ಮುಖ್ಯಮಂತ್ರಿ ಅಧ್ಯಕ್ಷರನ್ನು ಮಾಡಿ ನೀವು ಕಾರವಾರ ಮಾಡೋದು ಯಾವ ನ್ಯಾಯ ಇದು? ಇದನ್ನೆಲ್ಲ ಅರಿತಿರ್ತಕ್ಕಂಥ ಕರ್ನಾಟಕದ ಜನತೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಕಲಿಸದೆ ಹೋಗುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದು ಜನರಾಡುವ ಮಾತು, ಇದು ನಮ್ಮಿಂದಲ್ಲ ಜನರಿಂದ. 68ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.